Sudden, forever on fire. ಬಿಜೆಪಿಯಲ್ಲಿ ಅನೇಕ ದಿನಗಳಿಂದಲೂ ಕೂಡ ಬಣಬಡಿದಾಟ ಮುಂದುವರಿತಾ ಇದೆ. ಭಿನ್ನರಾಗಿ ಎಳಿತಾ ಇರುವಂಥ ನಾಯಕರ ವಿರುದ್ಧ ಕ್ರಮ ಆಗ್ತಾ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗೂ ಈವರೆಗೂ ಆಗಿಲ್ಲ. ಕ್ರಮ ಆಗುತ್ತಾ ಇನ್ನು ಮುಂದೆ ಅಂದರೆ ಖಂಡಿತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯ ಭಿನ್ನರ ಬಳಗಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ. ಬಿಜೆಪಿ ಸಭೆಯಲ್ಲಿ ಪರೋಕ್ಷವಾಗಿ ಭಿನ್ನರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾರೋ ಒಬ್ಬಿಬ್ಬರು ಹಗುರವಾಗಿ ಮಾತನಾಡ್ತಾ ಇರಬಹುದು, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿದ್ದಾರೆ ಯಡಿಯೂರಪ್ಪನವರು. ಜೊತೆಗೆ ಹೈಕಮಾಂಡ್ ನಾಯಕರು ಕೈಕಟ್ಟಿ ಕುಳಿತಿಲ್ಲ, ಹೈಕಮಾಂಡ್ ನಾಯಕರು ಕೈಕಟ್ಟಿ ಕುಳಿತಿದ್ದಾರೆ ಅಂತ ಭಾವಿಸಬೇಡಿ. ಸೂಕ್ತ ಸಂದರ್ಭದಲ್ಲಿ ಯಾರಿಗೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ, ಯಾರಿಗೆ ಏನು ಕ್ರಮ ತೆಗೆದುಕೊಳ್ಬೇಕು ತೆಗಿತಾರೆ. ಈಗಾಗಲೇ ಸಿದ್ಧತೆ ನಡೆದಿದೆ, ಈ ಬಗ್ಗೆ ಯಾವ ಸಂಶಯ ಬೇಡ, ಅನುಮಾನ ಇಟ್ಕೊಳ್ಳೋದು ಬೇಡ ಅಂಥೇಳಿ ಸಭೆಯಲ್ಲಿ ಭಿನ್ನಮತೀಯರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಯಡಿಯೂರಪ್ಪನವರು ಹೇಳ್ತಾ ಇರುವಂಥ ಮಾತು ಖಂಡಿತವಾಗೂ ಕೂಡ ಅಸಮಾಧಾನಿತರೇನಿದ್ದಾರೆ, ಭಿನ್ನರ ಬಣ ಏನಿದೆ ಅವರ ವಿರುದ್ಧ ಕ್ರಮ ಆಗುತ್ತೆ ಅಂತ. ಬಟ್ ಅವ್ರು ಮಾಡ್ತಿರುವಂಥ ಕೆಲವಷ್ಟು ಆ್ಯಕ್ಟಿವಿಟೀಸ್ಗಳನ್ನು ನೀವು ಕೂಡ ನೋಡಬೇಕಾಗತ್ತೆ. ವಕ್ಫ್ ವಿರುದ್ಧದ ಹೋರಾಟದಲ್ಲಿ ತಾವು ಮಾಡಿರುವಂಥ ಹೋರಾಟದ ಬಗ್ಗೆ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಇತ್ತೀಚೆಗೆ ದೆಹಲಿಗೂ ಕೂಡ ಹೋಗಿದ್ದರು, ದೆಹಲಿ ನಾಯಕರನ್ನು ಭೇಟಿಯಾಗಿದ್ದರು. ದೆಹಲಿ ನಾಯಕರಿಗೆ ವರದಿಯನ್ನು ಒಪ್ಪಿಸಿ ಬಂದಿದ್ದಾರೆ. ಈ ವರದಿಗಳು ನಾವು ಇನ್ನೂ ಕೂಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೇಳಿ ಕೇಳಿ ಬಿಜೆಪಿಯ ರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ BL ಸಂತೋಷ್ ಅವರಿಗೂ ಕೂಡ ವರದಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದವರಿಗೂ ಕೂಡ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆಯೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೇವೆ, ನಮ್ಮ ವಿರುದ್ಧ ಕ್ರಮ ಆಗುವುದಿಲ್ಲ, ವರಿಷ್ಠರೇ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ, ನೀವು ಹೋರಾಟ ಮಾಡಿ ಅಂತಲೇ ನಮಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿಯ ಭಿನ್ನ ಬಣದ ನಾಯಕ ಯತ್ನಾಳ್ ಹೇಳ್ತಾ ಇದ್ರು. ಆದರೆ ಇದೀಗ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ ಕ್ರಮ ಆಗುತ್ತೆ. ಯಡಿಯೂರಪ್ಪನವ್ರ ಮಾತುಗಳನ್ನು ಅನೇಕ ದಿನಗಳಿಂದಲೂ ಕೂಡ ಜನನೂ ಕೇಳಿಸ್ಕೊಂಡಿದ್ದಾರೆ, ಅಲ್ಲಿ ಬಿಜೆಪಿ ಪಕ್ಷದ ನಾಯಕರು ಕೇಳಿಸ್ಕೊಂಡಿದ್ದಾರೆ, ಕಾರ್ಯಕರ್ತರು ಕೇಳಿಸ್ಕೊಂಡಿದ್ದಾರೆ. ಯಾವ ಕ್ರಮ ಅಂತ ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಟ್ ಕ್ರಮ ಖಂಡಿತವಾಗೂ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಯಾಕೆಂತ ಹೇಳಿದ್ರೆ ಕ್ರಮ ಆಗೋದಾಗಿದ್ದರೆ ಯಾವಾಗಲೂ ಆಗಬೇಕಾಗಿತ್ತು. ಬಟ್ ಇಲ್ಲಿವರೆಗೂ ಅದು ತಳ್ಕೊಂಬಂದಿದೆ ಅಂದರೆ ಕ್ರಮ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಯಡಿಯೂರಪ್ಪನವರಂತೂ ಈ ಮಾತಿನ ಮೂಲಕ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಒಂದು ದಿವಸಕ್ಕೆ 2 ಜಿಲ್ಲೆಯಂತೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಸಾರ್ವಜನಿಕ ಸಭೆ ಮಾಡೋದಿಲ್ಲ. ಅಲ್ಲಿರುವಂಥ ಪ್ರಮುಖ ಕಾರ್ಯಕರ್ತರ ಜೊತೆ ಒಂದು 500 ಜನ 600 ಜನ ಕಾರ್ಯಕರ್ತರನ್ನು ಸೇರಿಸಿ ಮುಂದಿನ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ, ಅಸೆಂಬ್ಲಿ ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರವಾಸ ಮಾಡಬೇಕು ಅಂತ ಇವತ್ತು ನಿರ್ಧಾರ ಮಾಡಿದ್ದೇವೆ. ಮುಂದಿನ ವಾರದಿಂದ ದಿನಾಂಕ ನಿಶ್ಚಯ ಮಾಡಿ ದಿನಕ್ಕೆ 2 ಜಿಲ್ಲೆಗಳಿಗೆ ಪ್ರವಾಸ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪ್ರವಾಸ ಪ್ರಾರಂಭ. ಹೈಕಮಾಂಡ್ ಅವರ ಸಂದೇಶ ಕೊಟ್ಟಿದ್ದಾರೆ ಸರ್, ರಾಜ್ಯಾಧ್ಯಕ್ಷ ವಿಚಾರದಲ್ಲಿ ಇವರೇ ಮುಂದುವರಿತಾರೆ, ನನಗೇನು ಆ ವಿಷಯ ಅದು ಗೊತ್ತಿಲ್ಲ, ಅದನ್ನು ನನಗೇನು ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಒಂದು ದಿವಸಕ್ಕೆ 2 ಜಿಲ್ಲೆಯಂತೆ